ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಕೇವಲ 1 ಕಪ್ ಅಕ್ಕಿ ಹಿಟ್ಟು ಮನೇಲಿದ್ದರೆ ಈ ಬ್ರೇಕ್ಫಾಸ್ಟನ್ನು ನೀವು ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟನ್ನು ನಾವು ರೆಡಿ ಮಾಡ್ಬೋದು. ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗೋದಿಲ್ಲ. ನಾನಿಲ್ಲಿ ಒಂದು 3 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಈಗ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಬಿಳಿ ಎಳ್ಳು ಕೂಡ ಅಥವಾ ಕರಿ ಎಳ್ಳನ್ನು ಸೇರಿಸ್ಕೋಬೋದು. ನೀರು ಜಾಸ್ತಿ ಬಿಸಿ ಮಾಡಬೇಕಂತೇನಿಲ್ಲ, ಉಗುರು ಬೆಚ್ಚಗಿದ್ರೆ ಸಾಕಾಗತ್ತೆ. ಈಗ ನಾವು ಇದನ್ನು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಇಲ್ಲಿ ಯಾವ ಕಪ್ಲಿಂದ ಹಿಟ್ಟನ್ನು ತಗೊಂಡಿದ್ನಲ್ಲ ಅದೇ ಕಪ್ಲಿಂದ 3 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಕಡಿಮೆ ಸೇರಿಸೋಕ್ಕೆ ಹೋಗಬೇಡಿ. ಈಗ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಎಲ್ಲ ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಇದ್ದರೆ ಸಾಕು ನಮಗೆ. ಫ್ರೆಂಡ್ಸ್, ಕೆಲವೊಂದು ಸಾರಿ ನಾವು ಅಕ್ಕಿ ನೆನೆ ಹಾಕೋದನ್ನು ಮರಿತೀವಿ. ಹಾಗೆ ಉಪ್ಪಿಟ್ಟು, ಇಡ್ಲಿ, ಅವಲಕ್ಕಿ ತಿಂದು ಬೇಜಾರಾಗಿರುತ್ತೆ. ನೀವು ಈ ರೀತಿ ರಾತ್ರಿ ಚಿಕನ್ ಸಾರು ಏನಾದರೂ ಮಾಡಿದಾಗ, ಮಟನ್ ಸಾರು ಮಾಡಿದಾಗ, ಇಲ್ಲಕರೆ ಕುರ್ಮಾ ಮಾಡಿದಾಗ ಬೆಳಗ್ಗೆ ನೀವು ಈ ರೀತಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಕಟ್ ಮಾಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ದೋಸೆ ಮಾಡಿದಾಗ ಕೆಲವೊಂದು ಸತಿ ಚೆನ್ನಾಗಿ ಬರೋದಿಲ್ಲ, ಹರಿದು ಬಿಡುತ್ತೆ ಅಂತ ಹೇಳ್ತೀವಿ. ಈ ರೀತಿ ಈರುಳ್ಳಿ ಮತ್ತು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದರೆ ದೋಸೆ ಸ್ವಲ್ಪನೂ ಹರಿಯೋದಿಲ್ಲ. ಸ್ವಲ್ಪ ನಾನಿಲ್ಲಿ ದೋಸೆ ದಪ್ಪಾಗಿಯೇ ಮಾಡ್ಕೋತಾ ಇದ್ದೀನಿ, ಇನ್ಸ್ಟೆಂಟಾಗಿ ದೋಸೆ. ಯಾಕಂದರೆ ನನಗೆ ಜಾಸ್ತಿ ತಿಳಿವು ಅನಿಸಿದ್ರೆ ಹೊಟ್ಟೆ ತುಂಬ್ದಂಗೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಇನ್ನೂ ಸ್ವಲ್ಪ ತಿಳಿವಾಗಿ ಬೇಕಪ್ಪ ಅಂದರೆ ಇನ್ನೊಂದು ಕಪ್ ಆಗೋಷ್ಟು ನೀರನ್ನು ಕೂಡ ನೀವು ಸೇರಿಸ್ಕೋಬೋದು. ಜಾಸ್ತಿ ತಿಳಿವು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ನಾನಿಲ್ಲಿ 3 ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ದೋಸೆಯನ್ನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು. ಇದಕ್ಕೆ ನೀವು ಸ್ವಲ್ಪ ಎಣ್ಣೆಯನ್ನು ಕೂಡ ಮೇಲ್ಗಡೆ ಸೇರಿಸ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಕೂಡ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದೊಂಥರ ನೀರು ದೋಸೆನೇ ಅನಿಸುತ್ತೆ, ಬಟ್ ನೀರು ದೋಸೆ ಅಲ್ಲ ಇದು. ಕಲರ್ ನೋಡ್ತಾ ಇರ್ಬೋದು ನೀವು, ಚೇಂಜ್ ಕಾಣ್ತಾ ಇದೆ ಸ್ವಲ್ಪ. ನಿಮಗೆ ಬಿಸಿನೀರು ಹಾಕೋದ್ರಿಂದ ಕೂಡ ಈ ರೀತಿ ಕಲರ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ನನಗೆ ಗೊತ್ತಿಲ್ಲ, ಕಲರ್ ಮಾತ್ರ ಇದು ಚೆನ್ನಾಗಿ ಬರುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು. ನಾನು ಅಕ್ಕಿ ಹಿಟ್ಟು ಬಿಟ್ಟರೆ ಬೇರೆ ಏನೂ ಇದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಈ ರೀತಿ ದೋಸೆ ಮಾಡಿಕೊಳ್ಳಿ, ಚಟ್ನಿ ಜೊತೆಗೆ, ಹಾಗೆ ಕುರ್ಮಾ ಜೊತೆಗೆ, ನಾನ್ ವೆಜ್ ಸಾಂಬಾರು ಏನಾದರೂ ಇದ್ದರೆ ಸೂಪರಾಗಿರೋಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಇನ್ನೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.